ನೋಡಿ, ಇದೇ ಒನಕೆ ಓಬವ್ವನ ಕಿಂಡಿ. ಸರ್ ಬಂದು ನೋಡ್ತೀವಿ, ಬೇಕಾಗಿಲ್ಲ ಸರ್. ಇವತ್ತು ನಾವು ಚಿತ್ರದುರ್ಗ ಕೋಟೆ ಅಂತೇಳಿ ವೀರ ಮದಕರಿ ನಾಯಕ ಆಳಿದ ಕೋಟೆ ಇದು. ಆಮೇಲೆ ರಾಮಾಚಾರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಫಿಲ್ಮು. ಆಮೇಲೆ ಇದು ಯಾವುದು ನಾಗರಹಾವು, ಫುಲ್ ಫೇಮಸ್ ನಾಗರಹಾವು ತೆಗೆದು ಕೂಡಲೇ ಫಿಲ್ಮು. ಜನಸಂಖ್ಯೆ ಜಾಸ್ತಿ ಆಯ್ತು ಈ ಕೋಟೆಗೆ ಬರೋದು. ಹಾಗಾಗಿ ಇದು 7 ಸುತ್ತಿನ ಕೋಟೆ, ಆಮೇಲೆ ಉಕ್ಕಿನ ಕೋಟೆ ಅಂತಲೂ ಹೇಳ್ತಾರೆ ಇದನ್ನು. ಇದಕ್ಕೆ ಯಾವುದೇ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಕಟ್ಟಿದ ಕಾರಣ ಇದು ಹೈದರ್ ಅಲಿ ಅವರು ಫಿರಂಗಿಯಿಂದ ಹೊಡೆದ್ರೆ ಯಾವುದೇ ಒಂದು ಕಲ್ಲು ಕೂಡ ಸರಿದಿರಲ್ಲ. ಅದಕ್ಕೆ ಆ ಮದಕರಿ ನಾಯಕಗೆ ಎದುರಿರ್ತಾನೆ ಹೈದರ್ ಅಲಿ. ಮುಂದೆ ನಾವು ಈ ಕೋಟೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಕೊಂತ ಹೋಗ್ತೀನಿ. ನೋಡ್ರಿ ಕೋಟೆ ನೋಡ್ರಿ. ಕೋಟೆ ನೋಡ್ರಿ, ಏನು ಕೋಟೆ ಅಂದರೆ ಅಸಲು ಇದು ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲ ಈ ಕಲ್ಲಿಂದ ಕಲ್ಲಿಗೆ ಲಾಕ್ ಮಾಡ್ಕೊಂಡಿರ. ಹಾಂ, ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಒನಕೆ ಓಬವ್ವ. ಆ ಅಮ್ಮಗೆ ಹ್ಯಾಂಡ್ಸಪ್ ಹೇಳ್ಬೇಕು ನಾವು. ಆ ಅಮ್ಮ ಇದ್ದಿದ್ದಕ್ಕೆ ರಾಜ್ಯ ಉಳೀತು, ನಮ್ಮ ಕೋಟೆನೂ ಉಳೀತು. ಆ್ಯಕ್ಚುಲಿ ಹೈದರ್ ಅಲಿ ಸೈನಿಕರು ಯಾವುದೋ ಒಂದು ರೂಟ್ ನೋಡ್ಕೊಂಡು ನುಗ್ಗಕ್ಕಂತ ಬರ್ತಾರೆ. ಸಿಪಾಯಿ ಊಟ ಮಾಡ್ತಿರ್ತಾನೆ. ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಇದೊಂದು ದೇವಸ್ಥಾನ ಪಾಳು ಬಿದ್ದೈತಿ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಒಂದು ದೇವಸ್ಥಾನ ಇದೆ. ಕೋಟೆ ನೋಡಿ, ಕಾಮನಾಗಿ 8 ಅಡಿ, ಒಂದು 9 ಅಡಿ ಗೋಡೆ ಇರ್ತವೆ. ಇವು 10 ಅಡಿ 11 ಅಡಿ ಗೋಡೆ ಕಟ್ಟಿದ್ದಾರೆ. ಅಂದರೆ ಶತ್ರುಗಳಿಗೆ ಯಾವುದೇ ಒಂದು ತಂತ್ರ ಯೂಸ್ ಮಾಡಿದರೂ ಕೂಡ ಇದು ಅನ್ಸಕ್ಸಸ್ಫುಲ್ ಆಗಬೇಕಂತೇಳಿ ಈ ಥರ ಹೈಟ್ ಮಾಡಿದ್ದಾರೆ. ಏನು ಪ್ರಯತ್ನ ಮಾಡಿದ್ರು ಇದು ಹತ್ತಕ್ಕಾಗಲ್ಲ. ಆಮೇಲೆ ಗೋಡೆ ಮೇಲ್ಗಡೆ ಎಲ್ಲ ಒಂದು ಶಾರ್ಟ್ ಗನ್ ಟೈಪ್ ಶೂಟ್ ಮಾಡೋಕೆ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಈ ಕೋಟೆ ಒಳಗೆ. ಹಲವಾರು ಪ್ರವಾಸಿಗರು ಬರ್ತಾರೆ ಹಾಲಿಡೇ ಟೈಮ್ನಲ್ಲಿ. ಆಮೇಲೆ ನೋಡಿ ಕೋಟೆ ನೋಡಿ ಯಾವ ಥರ ಇದೆ. ಸುಮಾರು ಇದು ನಾನು ಹೇಳಿದ್ನಲ್ಲ ನಿಮಗೆ, ಇದು ಮೇಲೆ ಸಿಪಾಯಿ ಕುಂತು ವಾಚ್ ಮಾಡೋವಂಥ ಒಂದು ಪ್ಲೇಸ್ ಇದು. ನೋಡ್ತಿರ್ತಾರೆ ಯಾರು ಬರ್ತಾರೆ, ಯಾರು ಹೋಗ್ತಿರ್ತಾರೆ. ಊರಿನ ಜನ ಆಯಿತು, ಏನೋ ತೊಗೊಂಡು ಬರೋದಾಗಲಿ ಮಾಡೋದಾಗಲಿ ಎಲ್ಲ ನೋಡ್ತಿರ್ತಾರೆ. ಅಕಸ್ಮಾತ್ ಶತ್ರು ಬಂದರೆ ಅಲ್ಲಿ ಗನ್ ಪಾಯಿಂಟ್ ಇರ್ತಾವೆ, ಶೂಟ್ ಮಾಡ್ಬೋದು, ಏನೋ ಒಂದು ಮಾಡ್ತಿರ್ತಾರೆ. ಆಮೇಲೆ ಈ ಕೋಟೆ ಅಷ್ಟೊಂದು ಹತ್ತೋದು ಸುಲಭ ಅಲ್ಲ. ಇದು ಎಕ್ಸಾಕ್ಟ್ ಪ್ಲ್ಯಾನ್ ಮಾಡಿ
ಕಟ್ಟಿದ್ದಾರೆ. ಇದು ಯಾವ ಥರ ಕಟ್ಟಿದ್ದಾರೆ ಅಂದರೆ ಹಾವಿನ ಆಕಾರ ಯಾವ ಥರ ತಮ್ಮ ಬಾಡಿ ಹೆಂಗಿರುತ್ತೋ ಅದೇ ಥರ ಕಟ್ಟಿದ್ದಾರೆ. ಆಮೇಲೆ ಕೆಲವೊಂದು ಮಾರ್ಕ್ಸ್ ಇದಾವೆ, ಎಲ್ಲಿ ನೀರು ಸಿಗ್ತೈತಿ, ಎಲ್ಲಿ ಇದು ಊಟ ಸಿಗುತ್ತಾ, ಎಲ್ಲಿ ನಮಗೆ ವಸತಿ ಸಿಗುತ್ತಾ ಅದು ಮಾರ್ಕ್ ಮಾಡಿ ಎಲ್ಲ ಹೇಳಿದ್ದಾರೆ. ಇಲ್ಲಿ ದ್ವಾರ ಬಾಗಿಲು ನೋಡ್ರಿ. ಯಾವುದೇ ಒಂದು ಕೋಟೆ ಆಗಲಿ, ಒಂದು ಯಾವುದೇ ಒಂದು ಸ್ಥಳದಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಒಂದು ಆಂಜನೇಯ ಇದ್ದೇ ಇರ್ತಾನೆ, ಪವರ್ಫುಲ್, ಮೋಸ್ಟ್ ಪವರ್ಫುಲ್ ನಮ್ಮ ಹಿಂದೂ ದೇವರು. ಅದು ಇದ್ದರೆ ಒಂದು ನಮಗೆ ಏನೋ ಒಂದು ಹೆಮ್ಮೆ. ನನ್ನ ಫ್ರೆಂಡ್ ಶಿವರಾಜ್ ಅಂತ ಇವತ್ತು ನೋಡೋಕೆ ಬಂದಿದ್ದಾರೆ ನನ್ನ ಜೊತೆ. ನಾವು ಆ್ಯಕ್ಚುಲಿ ಗಂಗಾವತಿಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. 170 ಕಿಲೋಮೀಟರ್ಸ್ ಆಗ್ಬೋದು ಅಲ್ಲಿಂದ. ನಾವು ಮಳೆಗಾಲದಲ್ಲಿ ಎಷ್ಟೋ ಸತಿ ಚಿತ್ರದುರ್ಗದಿಂದನೇ ಹೋಗ್ಬೇಕು ನಾವು. ಮಲೆನಾಡು ಸೈಡ್ ಚಿಕ್ಕಮಂಗ್ಳೂರು ಆಗಲಿ, ಹೊರನಾಡಾಗಲಿ, ಯಾವುದೇ ಒಂದು ಪ್ಲೇಸ್ ಹೋಗ್ಬೇಕಾದ್ರೆ ಇದೇ ರೂಟ್ ಹಾದು ಹೋಗ್ತಿದ್ದೀವಿ ನಾವು. ಆದರೆ ಚಿತ್ರದುರ್ಗ ನೋಡಿದ್ದಿಲ್ಲ, ಇವತ್ತು ಬಂದಿದ್ದೀವಿ. ಇದು ಮೇಲೆ ನಿಂತು ನೋಡೋ ಸ್ಥಳ ಒಂದು ಸಿಪಾಯಿಗಳು. ಲೈಟಿಂಗ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಕಾಣುತ್ತಿದ್ದು. ಇದು ಆನೆ ಥರ ಬಂಡೆ ಆಕಾರ ಇದೆ. ಅಲ್ಲಿ ಮೇಲ್ಗಡೆ ಎಲ್ಲ ಕೊಪ್ಪೆ ಆಕಾರ, ಆಮೇಲೆ ಯಾವ ಪ್ರಾಣಿಗಳ ಆಕಾರ ಇದ್ದಾವೆ. ವಿಚಿತ್ರ ಬಂಡೆಗಳು ಇರೋದಕ್ಕೆ ಚಿತ್ರದುರ್ಗ ಅಂತೇಳಿ ಒಂದು ಹೆಸರು ಬಂದಿದೆ ಅಂತ ಹೇಳ್ತಿದ್ದಾರೆ. ಇದು ನೋಡ್ರಿ, ಉಯ್ಯಾಲೆ ಆಡೋದಕ್ಕೆ ಒಂದು ಕಂಬಗಳು. ನಾಗರಹಾವು ಫಿಲ್ಮ್ ಶೂಟ್ ಆಗಿರೋದು. ಈ ಕಂಬ ಚಿತ್ರದುರ್ಗ ಕೋಟೆ ನೋಡ್ಬೇಕಂದ್ರೆ ಈ ಕಂಬನೇ ನೋಡ್ಬೇಕು ನಾವು ಫಸ್ಟ್. ಗರುಡ ಕಂಬ, ಇದು ತೂಗು ಕಂಬ, ಇದು ಉಯ್ಯಾಲೆ ಕಂಬ ಅಂತ ಹೇಳ್ತಾರೆ. ಇದು ಕೋಟೆ. ಇದು ಅಲ್ಟಿಮೇಟ್ ಆಗಿದೆ ಈ ಕೋಟೆ. ಪ್ರತಿಯೊಂದು ಬಾಗಿಲಿಗೆ ಒಂದು ದೇವಸ್ಥಾನ ಕಟ್ಕೊಂಡು ಹೋಗಿದ್ದಾರೆ. ಇದು ಕಟ್ಟಬೇಕಂದ್ರೆ ಭಾಳ ವರ್ಷ ಹಿಡಿದಿದೆ ಇದು ಟೈಮು. ನೋಡಿರಿ, ಇದೊಂದು ದೇವಸ್ಥಾನ, ಶ್ರೀ ಏಕನಾಥೇಶ್ವರ ದೇವಸ್ಥಾನ. ಇದೂ ಏಕನಾಥೇಶ್ವರ. ಆಮೇಲೆ ಕೆಲವೊಂದು ಸಮಯದಲ್ಲಿ ಜನರು ನಿಧಿ ಸಿಗುತ್ತೆ ಅಂತೇಳಿ ಯಾವುದ್ಯಾವುದೋ ಹೊಡೆದ್ಬಿಟ್ಟ ಇದ್ದಾರೆ. ಸುಮ್ಮನೆ ಯಾವುದು ನಿಧಿ ಸಿಕ್ಕಿ ಆ ನಿಧಿ ಅವ್ರಿಗೆ ಇಟ್ಟವ್ರಿಗೆ ಗೊತ್ತಿರುತ್ತೆ. ಇವರು ಹೊಡೆದ್ರೆ ಏನು ಸಿಗುತ್ತೆ ಅದ್ರೊಳಗೆ. ಇದ್ದಿದ್ದನ್ನು ಕಾಪಾಡ್ಕೊಂಡು ಹೋಗೋದು ಬಿಟ್ಟು ಇದನ್ನು ನಿಧಿ ಸಿಗುತ್ತಂತ ಹೊಡೆಯೋದು. ವೀಕ್ಷಕರಿಗೆ ಏನು ನೋಡ್ಬೇಕು? ವೀಕ್ಷಕರು ಹೊಡೆದಿದ್ದು ನೋಡ್ಬೇಕಾ ನಾವು? ಟಿಕೆಟಿಗೆ ದುಡ್ಡು ಕೊಟ್ಟು ನೋಡ್ರಿ, ಇಂಥ ಬಂಡೆ ಕಲ್ಲಾಗ ಬೇವಿನ ಮರ ಬೆಳೆದೈತಿ. ಅದಕ್ಕೆ ಪ್ರಕೃತಿ ವಿಸ್ಮಯ ಅಂತಂತೆ ಸುಳ್ಳು ಹೇಳೋ ಯಾರು ನೋಡ್ರಿ. ಕಲ್ಲಿನೊಳಗೆ ಗಿಡ ಬೆಳೆದೈತಿ. ನೋಡ್ರಿ ಯಾವ ಥರ ಕಟ್ಟಿದ್ದಾರೆ. ಎಲ್ಲ ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ಗರ್ಚ್ ರೆಡಿ ಮಾಡಿ ಲಾಕ್ ಸಿಸ್ಟಮ್ ಮಾಡ್ತಿದ್ದಾರಂತೆ. ಗರ್ಚ್ ಅಂದರೆ ಇದು ಕೆಟ್ಟ ಬೆಲ್ಲ, ಆಮೇಲೆ ಸುಣ್ಣ, ಅದೆಲ್ಲ ಕೊಳೆ ಹಾಕಿ, ಇನ್ನೂ ಹಲವಾರು ಐಟಮ್ಸ್ ಇದ್ದಾವೆ. ಅವೆಲ್ಲ ಕೊಳೆ ಹಾಕಿ ಅವನ್ನ ನಾದಿ, ಚಪಾತಿ ನಾದಿನಂಗೆ ನಾದಿ, ಹಿಟ್ಟು ನಾದಿನಂಗೆ ನಾದಿ ಅದನ್ನು ಇದಕ್ಕೆ ಇದು ಮಾಡ್ತಿದ್ರು. ನೋಡ್ರಿ, ಕಲ್ಲಲ್ಲೇ 2 ಅಂತಸ್ತಿನ ಒಂದು ವಾಚಿಂಗ್ ಹೌಸ್ ಕಟ್ಟಿದ್ದಾರೆ. ಆಮೇಲೆ ವಾಸ ಮಾಡೋಕ್ಕೆ ಕೂಡ ನಮಗೆ ಮಾಡ್ಕೊಂಡಿದ್ದಾರೆ. ಇದು ಒಟ್ಟೆ ಅಪ್ಟು ಅಲ್ಲಿ ಮಠ ಇದೆ. ಇದೇ ಫೇಮಸ್ ಮೋಸ್ಟ್. ಇದು 3 ಅಂತಸ್ತಿನ ಒಂದು ವಾಚಿಂಗ್ ಹೌಸ್. ನೋಡಲು ಬಳಸೋ ಒಂದು ಮನೆ ಇವು. ಇದು ನೋಡ್ರಿ, ಎಷ್ಟು ಚಂದ ಇದೆ.
ವಿಜಯನಗರ ಸಾಮ್ರಾಜ್ಯದ ಕಲ್ಲಿನ ಇದು ಮಾಡ್ದಂಗೆ ಮಾಡಿದ್ದಾರೆ ನೋಡ್ರಿ. ಹಂಪಿ ಒಳಗೆ ಯಾವ ಥರ ನಿರ್ಮಾಣ ಮಾಡಿದಾರೆ ಇದೇ ಥರ ಗರುಡ ಕಂಬ. ಇದ್ರೊಳಗೆ ಎಷ್ಟು ತಣ್ಣಗಿದೆ ಅಂದರೆ ಹೇಳೋಕ್ಕಾಗಂಗಿಲ್ಲ, ಅಷ್ಟು ತಣ್ಣಗಿದೆ. ಇದು ಇಷ್ಟು ಹೊರಗಡೆ ಅಷ್ಟು ಬಿಸಿಲಿದೆ, ಒಳಗಡೆ ಇಷ್ಟು ತಣ್ಣಗಿದೆ. ಮೂರಂತಸ್ತಿನ ಒಂದು ನೋಡಲು ಬಳಸುವ ಒಂದು ಹೌಸ್ ಇದು, ಮನೆ ನೋಡ್ರಿ. ನಾವು ಚಿತ್ರದುರ್ಗ ಕೋಟೆ ನೋಡಕ್ಕೆ ಬಂದಾಗ ಕೋಟೆ ನೋಡಕ್ಕೆ ಬಂದಾಗ ಇವರು ಕಂಡ್ರು ನಮ್ಮದು ಯೂಟ್ಯೂಬ್ ಚಾನಲಿಗೆ ಇವರೇನೋ ಸಪೋರ್ಟ್ ಮಾಡ್ತಾರಂತೆ. ಇವರಿಂದಾನೇ ಬೆಳಿಬೇಕು ನಾವು. ಹಲೋ ಮೇಡಮ್, ವಾಟ್ಸ್ ಯುವರ್ ನೇಮ್ ಮ್ಯಾಮ್? ಮ್ಯಾಸಿನ್. ನಿಮ್ಮ ಹೆಸರೇನು? ಶಿಫಾನ್. ಅಜರ್. ಬೆಳಗಾವಿಯಿಂದ ಬಂದಿದ್ದಾರೆ. ನಾವು ಬ್ಲಾಗ್ ಮಾಡೋದು ನೋಡಿ ಒಂದು ಶಾರ್ಟ್ ತೊಗೊಳ್ರಿ ಅಂತ ಹೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು. ನಾವು ಆ್ಯಕ್ಚುಲಿ ಇವರಿಂದನೇ ಬೆಳೆಯೋದು. ಇವ್ರು ನೋಡಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದರೆ, ನಮ್ಮದು ವಾಚಸ್ ಆದರೆ ಇವರಿಂದನೇ ನಾವು ಬೆಳೆಯೋದು. ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಕೋಟೆ ನೋಡಿದ್ರಾ? ಹೆಂಗೆ ಅನ್ಸಿತ್ತಪ್ಪ ಕೋಟೆ ನೋಡಿ? ಚೆನ್ನಾಗಿ ಅನ್ಸಿತ್ತಾ? ಚೆನ್ನಾಗಿದೆ, ಸಖತ್ತೈತಾ? ಹಂಪಿಗೆ ಬಂದಿರಾ? ಹಂಪಿಗೆ ಬಂದಿಲ್ಲ, ಹಂಪಿಗೆ ಬರ್ರಿ. ಹಂಪಿ ಚೆನ್ನಾಗಿದೆ. ಹಂಪಿ ಇದ್ರಕ್ಕಿಂತ ಬ್ಯೂಟಿಫುಲ್ ಐತಿ. ಅಂದರೆ ಕೆಲವೊಂದು ಇದ್ರ ಮಹತ್ವ ಬೇರೆ ಬೇರೆ ಇರ್ತಾವ. ಇದನ್ನು ಬ್ಯೂಟಿ ಐತಿ, ಅದನ್ನು ಬ್ಯೂಟಿ ಐತಿ, ಬೇರೆ 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 ಬ್ಯೂಟಿ ಇರ್ತಾವ. ಅದನ್ನು ನೀವು ನೋಡ್ಬೇಕು. ನಮಗಂತೂ ನಿಮ್ಮ ಸಣ್ಣ ವಯಸ್ಸಿನಾಗ ಇದ್ದಾಗ ನಾವು ನೋಡಿಲ್ಲ, ಎಲ್ಲಿ ನಾವು ಹೋಗೋಕ್ಕಾಗಿಲ್ಲ. ಇವಾಗ ಒಂದು ಹಂತಕ್ಕೆ ಬಂದಾಗ ನೋಡ್ತಿದ್ದೀವಿ. ನೀವು ಹಂಪಿಗೆ ಬರ್ರಿ. ಆಮೇಲೆ ಅಂಜನಾದ್ರಿ ಹಿಲ್ಸ್ ಮೋಸ್ಟ್ ಫೇಮಸ್, ಅದು ಚೆನ್ನಾಗಿದೆ, ಅದನ್ನು ನೋಡ್ರಿ. ಎಷ್ಟು ಸ್ಟ್ಯಾಂಡರ್ಡ್ ನೀವು? 7th ಸ್ಟ್ಯಾಂಡರ್ಡ್. ಓಕೆ, ಬರ್ರಿ ನೋಡೋಣ ಬರ್ರಿ. ಇದು ನೋಡ್ರಿ, ಈ ಹುಡ್ರು ನಮ್ಮನ್ನ ಕೇಳಿ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ. ನೋಡ್ರಿ, ಉಯ್ಯಾಲೆ ಕಂಬ ಇದೆ. ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ, ಮೇಲುದುರ್ಗ. ನೋಡ್ರಿ, ಕಲ್ಲು ವಿಚಿತ್ರ ಇರೋದಕ್ಕೆ ಇದು ಚಿತ್ರದುರ್ಗ ಅಂತ ಮೊದಲು ಕರಿತಿದ್ರಂತ. ಆಮೇಲೆ ಚಂದ್ರವಳ್ಳಿ ಅಂತ ಕರಿತಿದ್ರು. ಆಮೇಲೆ ಕೆಲವೊಂದು ಹೆಸರುಗಳು ಚೇಂಜ್ ಹಾಕ್ಯಂತ ಬಂದು ಚಿತ್ರದುರ್ಗ ಕೋಟೆ ನಿರ್ಮಾಣ ಆದಮೇಲೆ ಚಿತ್ರದುರ್ಗ ಅಂತೇಳಿ, ಸಿಟಿ ಬೆಳೆದಾದ್ಮೇಲೆ ಚಿತ್ರದುರ್ಗ ಅಂತೇಳಿ ಹೆಸರು ವಾಸಿಯಾಗಿದೆ. ಇವಾಗಲೂ ಕಂಟಿನ್ಯೂ ಆಗಿ ಹೆಸರು ಇದೆ. ಇದು ಬೆಂಗಳೂರು ಇದ್ದಿದ್ದಿಲ್ಲ, ಬೆಂದಕಾಳೂರು ಅಂತಿತ್ತು. ಅದೇ ಥರನೇ ಇದು ಚೇಂಜ್ ಆಗಿದೆ. ಇದು ನೋಡ್ರಿ, ಬಿಸಿಲು ಕಾಲದಾಗ ಸೈನಿಕರಿಗೆ ಇರೋಕ್ಕೊಂದು ಪ್ಲೇಸ್ ಇದೆ. ಕಲ್ಲಿನ ಕೋಟೆ ಬಿಸಿ ಇರ್ತಿತ್ತಲ್ಲ, ಇದು ಮಣ್ಣಿನ ಗೋಡೆಯಿಂದ ಕಟ್ಟಿದಾರಲ್ಲ, ಇದು ಸ್ವಲ್ಪ ತಂಪಾಗಿರುತ್ತೆ ಅಂಥೇಳಿ ಈ ಥರ ನಿರ್ಮಾಣ ಮಾಡಿದ್ದಾರೆ. ಮಣ್ಣು ಸ್ವಲ್ಪ ಸೌದೈತಿ, ಕಲ್ಲು ತೆಳಗಡೆ ಕಟ್ಟಿದ್ದಾರೆ, ಮೇಲೆ ಮಣ್ಣು. ನೋಡ್ರಿ, ಮಣ್ಣಿನೊಂದಿಗೆ ನಿರ್ಮಾಣ, ಕನ್ಸ್ಟ್ರಕ್ಷನ್, ಟಂಕಸಾಲೆ ಕೆಳಗಿಂದ ಹೋಗ್ಬೇಕು. ಇದು ಯಾಕೆ ಹಾವಿನ ಥರ ಕಟ್ಟಿದ್ದಾರೆ ಅಂದರೆ, ಯಾವುದೇ ಒಂದು ಡೋರು ಹೊಡಿಬೇಕಂದ್ರೆ ಆಗಂಗಿಲ್ಲ. ಒಂದು ಅಡ್ಡ ಗೋಡೆ ಇರುತ್ತೆ,
ದೂರದಿಂದ ಬಂದು ರಭಸವಾಗಿ ಹೊಡೆದ್ರೆ ಡೋರ್ ಮುರಿತೈತಿ. ಹಂಗಾಗಿ ಈ ಕೋಟೆನ ಪ್ರತಿಯೊಂದು ಬಾಗಿಲುಗಳು ಅಡ್ಡಗೋಡೆ ನಿರ್ಮಾಣ ಮಾಡಿದ್ದಾರೆ. ಇದು ನೋಡ್ರಿ, ಪ್ರತಿ ಹೆಜ್ಜೆಗೆ ಈ ಥರ ಮಾರ್ಕ್ ಮಾಡಿದ್ದಾರೆ. ಇದೇನೇ ನೋಡ್ಕೊಂಡು ನೀವು ಹೋಗ್ತಿರ್ಬೇಕು. ಒನಕಿಂಡಿ ಅಕ್ಕ ತಂಗಿಯರ ಹೊಂಡ ಇಲ್ಲಿದೆ ನೋಡ್ರಿ ಬೋರ್ಡು. ಇದೇ ಥರ ನೀವು ಈ ಮಾರ್ಗದಾಗೆ ಹೋಗ್ಬೇಕು ನೀವು. ಮತ್ತು ಬೇರೆ ಕಡೆ ಹೋದರೆ ದಾರಿ ತಪ್ಪಿ ಬಿಡ್ತೀರಿ. ಇದು ಮೊದಲೇ ಕೋಟೆ ದೊಡ್ಡದಿದೆ. ಸ್ವಲ್ಪ ನೀವು ಉಡಾಳ್ರಿದ್ರೆ ಸ್ವಲ್ಪ ಕೈ ಹಿಡ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗ್ಬೇಕು ನೀವು. ಆಮೇಲೆ ಮಳೆಗಾಲದಲ್ಲಿ ಬಂಡೆ ಭಾಳ ಜರಿತಾವೆ, ನೋಡ್ಕೊಂಡು ಅಡ್ಡಾಡ್ಬೇಕು ನೀವು. ಸಿಟಿ ಚಿತ್ರದುರ್ಗ ಹೊಂಡ ಈ ಥರ ನೀರಿನ ಒಂದು ಶೇಖರಣೆಗಾಗಿ ಇದೊಂದು ನಿರ್ಮಿಸಿಕೊಂಡಿರ್ತಾರೆ ನೋಡ್ರಿ. ಈ ಥರ ಮ್ಯಾಪ್ ಸಿಸ್ಟಮ್ ಮಾಡಿದಾರೆ. ಸಾಧ್ಯ ಆದರೆ ಇದು ನೋಡ್ಬೇಕು ನೀವು, ಇನ್ಫಾರ್ಮೇಷನ್ ತಗೊಳ್ರಿ. ನೋಡ್ರಿ, ಕಮಲ ಹೂವು ಅರಳಿದಾವೆ ಇಲ್ಲಿ. ನೀರು ಸ್ಟೋರ್ ಆಗಿ ಮಾಡಿದ್ದಾರೆ ಇದನ್ನು. ನೋಡ್ರಿ, ಕಮಲ ಹೂವು ಚಿತ್ರದುರ್ಗ ಕೋಟೆಯಲ್ಲಿ ಈ ಥರ ಇಲ್ಲಿ ಇಳಿಯಕ್ಕೆ ಕೂಡ ಇದೆ. ನೋಡ್ರಿ, ಕಾಶಿ ವಿಶ್ವನಾಥ ದೇವಾಲಯ ಈ ಮಾರ್ಕಿಗೆ ಹೋದರೆ ಅದು ಬರುತ್ತೆ. ಆಂಜನೇಯ ದೇವಾಲಯ ಇದೇ ಮಾರ್ಕಿಗೆ ಹೋಗ್ಬೇಕು ನೀವು. ಯುದ್ಧದ ಸಂದರ್ಭದಲ್ಲಿ ಒಂದು 12 ವರ್ಷಗಳ ಕಾಲ ಯುದ್ಧ ನಡಿಬೋದು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಎಲ್ಲ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂತಿದ್ರು. ಯುದ್ಧದ ಸಮಯದಲ್ಲಿ ಮುಂಚಿತವಾಗಿ ಎಲ್ಲ ಆನೆಗಳಿಂದ, ಕುದುರೆಗಳಿಂದ ಎಲ್ಲ ದವಸ ಧಾನ್ಯಗಳನ್ನು ತಂದು ಒಳಗಡೆ ಸ್ಟೋರ್ ಮಾಡ್ಕೊಂಡು ಒಂದು ಕಾವಲು ಕಾಯ್ತಿದ್ರು. ಯಾಕೆ ಕಿಂಡಿಗಳು ಬಿಟ್ಟಿದ್ದಾರೆ ಅಂದ್ರೆ ಮಳೆ ನೀರು ಎಲ್ಲ ಹೋಗಕ್ಕೆ ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಕೋಟೆ ಹಾಳಾಗ್ಬಿಡುತ್ತಾ. ಅದೇ ಥರ ಸ್ಲೋಪ್ ಮಾಡಿ ಮಳೆ ನೀರು ಹೋಗಕ್ಕೆ ಬಿಟ್ಟಿದ್ದಾರೆ. ಮತ್ತೆ ನೀವು ಇದನ್ನ ನೋಡ್ಕೊಂಡು ಓಬವ್ವನ ಕಿಂಡಿ ಅನ್ಕೊಂಡ್ಬಿಟ್ಟಿದ್ರಿ. ನೋಡ್ರಿ, ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಇದರಲ್ಲಿ ಈ ಡೋರ್ ಇದ್ವು ಹಾಳಾಗಿದ್ದಾವ ಕಾಲಕ್ರಮೇಣ. ಇದು ಆಂಜನೇಯ ಸ್ವಾಮಿ ನೋಡ್ರಿ. ಇದು ನೋಡ್ರಿ ಯಾವ ಥರ ಪ್ರವಾಸಿಗರು ಬರ್ತಿದ್ದಾರೆ. ಆಮೇಲೆ ಇದ್ರ ಮೇಲೆ ಸೈನಿಕರು ನಿಂತು ಯಾರ್ಯಾರು ಬರ್ತಿರ್ತಾರೆ, ಯಾರು ಹೋಗ್ತಿರ್ತಾರೆ ಎಲ್ಲ ನೋಡ್ತಿದ್ದಾರೆ. ಇದು ಗುಡ್ಡ ನೋಡ್ರಿ, ಒಂದು 5 ಗುಡ್ಡ ಇಲ್ಲಿದ್ದಾವೆ, ಅದ್ರಾಗೆ ಕೋಟೆ ಕಟ್ಟಿದ್ದಾರೆ. ಗೋಪಾಲ ಸ್ವಾಮಿ ದೇವಾಲಯ ಮತ್ತು ಹೊಂಡ, ಗೋಪಾಲ ಸ್ವಾಮಿ ಹೊಂಡ ಇದು. ಗೋಪಾಲ ಸ್ವಾಮಿ ಹೊಂಡ ಅಂತ ನೋಡ್ರಿ. ಇಲ್ಲಿ ಅಣ್ಣವರು ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ತೆಳಗಿಂದ ತಗೊಳ್ರಿ ವಿಡಿಯೋಸ್, ಫೋಟೋಸ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವ್ರು ನಮ್ಮ ಜಾಗೃತಿಗೆ ಹೇಳ್ತಿದ್ದಾರೆ ಅವರು. ಯಾಕಂದರೆ ಸೆಲ್ಫಿ ತಗೊಳಕ್ಕೆ ಹೋಗಿ ಆಮೇಲೆ ವೀಡಿಯೋ ತಗೊಳಕ್ಕೆ ಹೋಗಿ ಎಷ್ಟೋ ಜನ ಸತ್ತಿದಾರಂತಿಲ್ಲಿ. ಹಂಗಾಗಿ ನಮ್ಮ ಜಾಗೃತಿಗೆ ಹೇಳ್ತಿದ್ದಾರೆ. ನಾವು ಯಾವುದೋ ಒಂದು ಉಚ್ಚಾಟ ಮಾಡೋಕ್ಕೆ ಹೋಗಿ ಪ್ರಾಣ ಹಾನಿ ಆಗ್ಬಾರ್ದು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಸ್ವಲ್ಪ ನೀವು ಜಾಗ್ರತೆ ತಗೊಳ್ರಿ. ಫೋಟೋ ನಾವಿದ್ರೆ 100 ತಗೋಬೋದು, ನಾವು ಇಲ್ಲಾಂದ್ರೆ ಏನು ತಗೊಂತೀರಿ ಫೋಟೋ? ಗಾಡಿ ಮೇಲೆ ಫೋಟೋ ಹಾಕಿ. ಇದು ಕೃಷ್ಣಗುಡಿ ಅಂತ.
ಈ ಮೂರ್ತಿ ಎಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ಅಷ್ಟು ಚೆನ್ನಾಗಿದೆ. ಪವರ್ ಸಪ್ಲೈ ಇಲ್ಲ ಒಳಗಡೆ, ಹಂಗಾಗಿ ಚೆನ್ನಾಗಿದೆ. ಮೂರ್ತಿ ಮಾತ್ರ ಅಲ್ಟಿಮೇಟ್ ಇದೆ. ಇಲ್ಲಿ ನೋಡ್ರಿ, ಇದು ಫಿರಂಗಿದು ಒಂದು ತುಂಡು. ಇದು ಎಷ್ಟು ವಜ ಇರುತ್ತಂದ್ರೆ ಭಾಳ ವಜ ಇರುತ್ತೆ. ಇದು ಜಿಗೆ ಭಾಳ ಕೆ ಜಿ ಇರುತ್ತೆ. ಇದು ಗೋಪಾಲಸ್ವಾಮಿ ಹೊಂಡ ಅಂತೇಳಿ ಈ ದೇವ್ರನ್ನ ಪೂಜೆ ಮಾಡೋಕ್ಕೆ ಈ ನೀರು ಸ್ಟೋರ್ ಮಾಡ್ತಿದ್ರು. ಆಮೇಲೆ ಎಷ್ಟು ಕ್ಲೀನ್ ಅದಾವಂದರೆ ಇದು ಕುಡಿಯೋಕ್ಕೂ ಯೂಸ್ ಮಾಡ್ತಿದ್ರು. ಆಮೇಲೆ ಕೆಲವೊಂದು ಮೀನುಗಳು ಸಾಕಾಣಿಕೆ ಎಲ್ಲ ಇದ್ರೊಳಗೆ ಇರ್ತಿದ್ವು. ಈ ನೀರು ಎಷ್ಟು ಚೆನ್ನಾಗದಾವಂದ್ರೆ ಅಷ್ಟು ಚೆನ್ನಾಗದಾವೆ. ಗೋಪಾಲಸ್ವಾಮಿ ದೇವಸ್ಥಾನ ಇದೆ, ಒಳಗಡೆ ಮೂರ್ತಿ ಇದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ ನೀವು. ಇಲ್ಲಿ ಚಿತ್ರದುರ್ಗ ಕೋಟೆಗೆ ಬಂದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಭಾಳ ಚೆನ್ನಾಗಿದೆ ಮೂರ್ತಿ ಮಾತ್ರ. ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಆ್ಯಕ್ಚುಲಿ ಯಾರು ಏನು ಅನ್ನಲ್ಲ, ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ. ಆ ಗೋಪಾಲಸ್ವಾಮಿ ಹೊಂಡ ಆಮೇಲೆ ಗೋಪಾಲಸ್ವಾಮಿ ಟೆಂಪಲ್ ನೋಡಿದ ಮೇಲೆ ಬಂದ ದಾರಿಗೆ ಒಳ್ಳೆ ಹೋಗ್ಬೇಕು. ಮತ್ತು ಮೇಲೆ ಹೋಗ್ಬೇಕಲ್ಲ ನೀವು ಕೋಟೆ ಮೇಲೆ. ಆಮೇಲೆ ಈ ಥರ ಇದೊಂದು ಇದೆ, ಇದು ನೋಡೋಣ. ಹೋಗೋಕ್ಕಾದ್ರೆ ಹೋಗ್ತೀನಿ, ಬಿಸಿಲು ಭಾಳ ಇದೆ. ಅದಂದರೆ ಒಂದು ಇದೇ ಥರ ಟೆಂಪಲ್ ಐತಿ ಇಲ್ಲಿ ಮೇಲೆ. ಮದಕರಿ ನಾಯಕ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಆ ಹೆಸರು ಮದಕರಿ, ವೀರ ಮದಕರಿ. ಯಾಕಂದರೆ ಆತ ಒಂದು ಕೊಬ್ಬಿನ ಆನೆನ ಪಳಗಿಸಿರ್ತಾನೆ, ಮದ ಏರಿದ ಆನೆನ. ಹಂಗಾಗಿ ಆ ಮದಕರಿ ನಾಯಕ ಅಂತೇಳಿ ಅವ್ರಿಗೆ ಹೆಸರು ಬರ್ತಾ. ಆ ಮದಕರಿ ನಾಯಕ ಅದು ವಂಶಸ್ಥರು ಹಂಗೆ ಮದಕರಿ ನಾಯಕ ಹೆಸರುಗಳು ಮುಂದೆ ಇಟ್ಕೊಳೋದು. ಆ ಥರ ಇವು ಕಂಟಿನ್ಯೂಸ್ ಆಗಿ ಬಂದಿದ್ದಾವೆ. ಅಂದರೆ ಅವರು ಭಾಳ ಧೈರ್ಯಶಾಲಿ. ಅವರು ರಾಜರ ಕೈ ಕೆಳಗೆ ಒಂದು ಪಾಳೆಗಾರರಾಗಿ ಇರ್ತಿದ್ರು ಅವರು. ಆಮೇಲೆ ಬರ್ಬರ್ತಾ ಕಪ್ಪ ಕಾಣಿಕೆಲ್ಲ ಅವರು ಸಂಗ್ರಹಿಸ್ತಿದ್ರು. ಆಮೇಲೆ ಬರ್ಬರ್ತಾ ತಮ್ಮದೇ ಒಂದು ಸ್ವಂತ ರಾಜ ಕಟ್ಕೊಂಡ್ರು, ಈ ಚಿತ್ರದುರ್ಗ ಕೋಟೆ ಕಟ್ಕೊಂಡ್ರು. ಈ ಥರ ಹಿಂಗೆ ಕಂಟಿನ್ಯೂ ಆಗಿ 11 ರಾಜರೇನೋ ಹಲವಾರು ರಾಜರು ಕಟ್ಟಿದ್ದಾರೆ ಈ ಕೋಟೆನ. ಈ ಥರ ಸಾಪು ಬಂಡಿ ಯಾಕೆ ಹಾಕಿದ್ದಾರೆ ಅಂದ್ರೆ ನೀರು ಹರಿದೋಗಕ್ಕೆ ಈಸಿ ಆಗಲಿ ಅಂತೇಳಿ. ಏನು ಕಿಂಡಿ ಇದೆ ಅಲ್ಲ ಅಲ್ಲಿ ಕೆಳಗಡೆ ಕೆಳಕೋಟೆ ಇದೆ, ಕೆಳಕೋಟೆಗೆ ಹರಿದೋಗ್ಬೇಕು ನೀರು. ಇದು ಮುಂದಿನ ಕೋಟೆ ವೀಕ್ಷಣೆಗಾಗಿ ಹೋಗಿದ್ದೀವಿ ನೋಡ್ರಿ ಈ ಥರ. ಆಮೇಲೆ ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿದಾರಂದ್ರೆ, ಕೆಲವೊಂದು ಈ ಸ್ಟೆಪ್ಗಳದಾವಲ್ಲ, ಕೆಲವೊಂದು ಸ್ಟೆಪ್ಗಳು ಇವನ್ನ ಸಾಧಾರಣವಾಗಿ ಇಳಿಯೋಕೆ ಮಾಡಿದ್ದಾರೆ. ಕೆಲವೊಂದು ಕಡೆ ಏರುಪೇರು ಮಾಡಿದ್ದಾರೆ. ಅಂದರೆ ಯಾರಾದರೂ ಅಕಸ್ಮಾತಾಗಿ ನುಗ್ಗಿದ್ರೆ ಬೀಳ್ಬೇಕು, ಅವರು ಬಿದ್ದು ಶಾಣ ಆಗಿರ್ಬೇಕಂತೇಳಿ ಆ ಥರ ಮಾಡಿದ್ದಾರೆ. ಇದು ನೋಡ್ರಿ, ಇದು ಈ ಥರ ಗೋಡೆ ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಇಲ್ಲಿಂದ ಯಾವ್ದಾನ ಡೋರ್ ಹೊಡೆಯೋಕ್ಕೆ ದೂರದಿಂದ ಬಂದು ಯಾವ್ದಾನ ಒಂದು ಕಟ್ಟಿಗೆಯಿಂದ ಹೊಡಿಬೇಕಂದ್ರೆ ಅಸಾಧ್ಯ ಆಗುತ್ತೆ. ಇದು ಗೋಡೆ ಅಡ್ಡ ಇರ್ತೈತಲ್ಲ, ಹಂಗಾಗಿ ಈ ಥರ ನಿರ್ಮಾಣ ಮಾಡಿದ್ದಾರೆ. ಇದು ತಣ್ಣೀರು ದೋಣಿ ಅಂತ. ನೀರನ್ನು ಕಲುಷಿತಗೊಳಿಸಬೇಡಿ ಅಂದರೆ ಇದು ಕುಡಿಯೋಕ್ಕೆ ನೀರು ಯೂಸ್ ಮಾಡ್ತಿದ್ರು. ಹತ್ತಿ ಇಳಿದು ಯಾರು ದಾಳಿ ಮಾಡಕ್ಕೆ ಬಂದವರು ಹತ್ತಿ ಇಳಿದು ಫುಲ್ಲು ದಣೆ ಹಾಕಿತ್ತು ಅವರಿಗೆ. ಆ ಥರ ಕಟ್ಟಿದ್ದಾರೆ ಕೋಟೆ ಇದು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕಲ್ಲಿನ ಕೋಟೆ ಆದ್ರೂ ಮರಗಳಿಗೆ ಏನು ಕಮ್ಮಿ ಇಲ್ಲ. ಇದು ಒಣಕೆ ಓಬವ್ವನ ಕಿಂಡಿ. ನೋಡ್ರಿ, ಇದು ಎಷ್ಟು ನೀಟಾಗಿ ಕೊಡ್ದಾನಂದ್ರೆ
ಒಂದು ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿ ಯಾವುದೋ ಗರ್ಚು ಆ ಥರ ಯೂಸ್ ಮಾಡಿ ಕ್ರ್ಯಾಕ್ ಆಗಂಗೆ ಮಾಡಿ ಇಲ್ಲೇ ಇದ್ಕೊಂಡು ಇವನ್ನ ಕೋಟೆ ಕಟ್ಟಿದ್ದಾರೆ. ಇದು ಒನಕೆ ಓಬವ್ವ ಕಿಂಡಿ. ಇಲ್ಲಿ ಕಲ್ಲನ್ನೇ ಮಣ್ಣು ಎತ್ತರ ಮಾಡಿ ಕೋಟೆ ಇದನ್ನು ಕಟ್ಟಿದ್ದಾರೆ. ಆಮೇಲೆ ಸಪೋರ್ಟಿಗೆ ಈ ಥರ ಇಂಥ ಕಿಂಡಿ ಒಳಗೆ ಕೋಲ್ಡಾಗಿರುತ್ತೆ. ಇದು ಇಂಥ ಕಿಂಡಿ ಒಳಗೆ ಇರ್ತಿದ್ರು, ವಾಸ ಮಾಡ್ತಿದ್ರು. ನೀರು ಕಲುಷಿತಗೊಳಿಸಿಬಿಡಿ ಅಂದರೆ ಇದು ತಣ್ಣೀರನ್ನ ಒಂದು ಸಣ್ಣ ಒಂದು ಕಾಲುವೆ ಟೈಪ್ ಮಾಡಿದಾರೆ. ಅದು ತಣ್ಣೀರು ಫುಲ್ ತಣ್ಣಗಿರ್ತಾವೆ ಇಲ್ಲಿ ನೀರು, ಕುಡಿಯೋಕೆ ಯೂಸ್ ಮಾಡ್ತಿದ್ದಾರೆ ಸಿಪಾಯಿಗಳು. ಸೈನಿಕರು ನಿಂತು ನೋಡೋ ಒಂದು ಸ್ಥಳ. ಈ ಕಡೆಲ್ಲ ಹೋಗಿ ಬರ್ಬೋದು, ಟೈಮ್ ಇಲ್ಲ ನಮಗೆ, ಕವರ್ ಮಾಡ್ಕೊಂಡು ಹೋಗ್ಬೇಕು ಕೆಳಗಡೆ, ಮತ್ತೆ ಬೇರೆ ನೋಡ್ಬೇಕು. ಹಂಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸ್ತಿದ್ದೀನಿ. ಈ ಥರನೇ ಕೋಟೆ ಅಂತ ಸುಮ್ಮನೆ ಹೇಳೋದು ಅವರು. ಬನ್ನಿ ನೀವು ನೋಡ್ರಿ. ಇಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ಇದೇ ಥರ ಇಲ್ಲಿ ಜನರು ಇಳಿಯಾಕತ್ತಿದ್ದಾರೆ ನೋಡ್ರಿ. ಯಾವ ಮೆಟ್ಲಿಲ್ಲ ಏನಿಲ್ಲ, ಭಾಳ ಹುಷಾರಾಗಿರ್ಬೇಕು. ಇಲ್ಲಿ ಇದೇ ಥರ ಹತ್ಬೇಕು. ಗಾಳಿ ಮಂಟಪ ಅಂತ ಕರೀತಾರೆ ಇದನ್ನು. 3 ಅಂತಸ್ತಿಂದ ಒಂದು ಚಿತ್ರದುರ್ಗ ಊರು ಇದು. ನಾವು ನಿಂತಿರೋದು ಒಂದು ವಾಚಿಂಗ್ ಕೋಟೆ ಮೇಲೆ. ಎಲ್ಲರ ವೀಕ್ಷಣೆ ಮಾಡ್ತಾರಲ್ಲ ಸಿಪಾಯಿಗಳು, ಯಾರು ಬರ್ತಾರ ಯಾರು ಹೋಗ್ತಾರ. ಆಮೇಲೆ ಇಲ್ಲಿ ನಾವು ಹಿಂಗಿಂದನೇ ಬರೋದು. ಇದೇ ಫಸ್ಟ್ ಎಂಟ್ರಿ ಕೋಟೆಗೆ ಬರೋದು. ನೋಡ್ರಿ ಯಾವ ಥರ ಇದೆ. ಮಳೆಗಾಲದಲ್ಲಿ ಬಂದರೆ ಫುಲ್ ಗ್ರೀನ್ರಿ ಇರುತ್ತಿದೆ ನೋಡ್ರಿ. ಇದು ಚೆನ್ನಾಗಿದೆ ನೋಡ್ರಿ, ಇದು ಮಸ್ತಿದೆ. ಮುರುಘಾ ಮಠ ಗದ್ದಿಗೆ ಇದು. ಇದು ಮುರುಘಾ ಮಠ ಅಂತೇಳಿ ಚಿತ್ರದುರ್ಗದಾಗ ಕೆಳಗಡೆ ಇದೆ. ಅದೇ ಥರ ಇಟ್ಟಿದೆ ಒಂದು ಫಸ್ಟ್ ಇದು, ಆಮೇಲೆ ಅದು.